ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಶೇಂಗಾ ಕಾಳುಗಳನ್ನು ನಾವು ಮಾರ್ಕೆಟಿಂದ ತಂದ ತಕ್ಷಣ ಒಂದು ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದು 1 ವೀಕ್ ಅಥವಾ 15 ಡೇಸ್ಗಿನ ಜಾಸ್ತಿ ಆಗಿಬಿಟ್ರೆ ಇದ್ರ ಮೇಲ್ಗಡೆ ಎಲ್ಲ ಪಾಚಿ ಕಟ್ಟೋದು ಅಥವಾ ಇದೆಲ್ಲ ಹಾಳಾಗ್ತಾ ಇರುತ್ತೆ. ಸೊ ಅವಾಗ ಇದನ್ನು ತಂದ ತಕ್ಷಣ ಈ ರೀತಿ ಮಾಡಿ ಇಡೋದ್ರಿಂದ ನೀವು 2 ಮಂತ್ಸ್ ಇಟ್ರೂ ಇದು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ, ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡ್ತಾ ಇರ್ಬೋದು ಶೇಂಗಾನ ತಗೊಂಡು ನಾನು ಒಂದು ಸ್ವಲ್ಪ ಲೈಟಾಗಿ ಅಂಚು ಮೇಲ್ಗಡೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ 50-50 ಆಗಿ ಫ್ರೈ ಮಾಡ್ಕೊಳ್ಬೇಕು, ಜಾಸ್ತಿ ನೀವು ಸೀದೋಗೋ ಥರ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಫ್ರೈ ಮಾಡಿಕೊಂಡು ಸಿಪ್ಪೆನ ಈ ರೀತಿಯೇ ನೀವು ಕ್ಲೀನ್ ಮಾಡ್ಕೊಳ್ಬೇಕು. 1/2% ಶೇಂಗಾ ಸಿಪ್ಪೆ ರಿಮೂವ್ ಆಗಿರಬೇಕು, ಅರ್ಧ ಸಿಪ್ಪೆ ರಿಮೂವ್ ಆಗಬಾರ್ದು. ಈ ರೀತಿ ನೀವು ರೆಡಿ ಮಾಡಿಕೊಂಡು ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಡೋದ್ರಿಂದ ಇದು ತುಂಬ ದಿನಗಳವರೆಗೆ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. ಹಾಗೆಯೇ ಇದು ಬೂಜು ಕಟ್ಟಿ ಕೆಟ್ಟೋಗೋದಿಲ್ಲ. ಸೊ ಟ್ರೈ ಮಾಡಿ ನೋಡಿ, ಓಕೆನಾ. ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತು